ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಈಗ ತಾನೇ KCET ಸೆಕೆಂಡ್ ರೌಂಡ್ದು ಚಾಯ್ಸ್ ಎಂಟ್ರಿ ಲಿಂಕ್ ನ ಎನೇಬಲ್ ಮಾಡಿದ್ದಾರೆ. ಅದನ್ನ ಯಾವ ತರ ನೋಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಸಿಂಪಲ್ ಆಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದ್ ಸೆಕೆಂಡ್ UGCET ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಎರಡನೇ ಸುತ್ತಿನ ಚಾಯ್ಸ್ ಮತ್ತು ದೃಢೀಕರಣ ಸ್ಲಿಪ್ ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಇದೆ. ಓಕೆನಾ? ಇಲ್ಲಿ ನಿಮ್ QR ಕೋಡ್ ನ ಸ್ಕ್ಯಾನ್ ಮಾಡಿ ಅಥವಾ ನಿಮ್ಮ CET ನಂಬರ್ ನ ಎಂಟರ್ ಮಾಡಿ, OTP ಬರ್ತದೆ. ಲಾಗಿನ್ ಆಗಿ ಚಾಯ್ಸ್ ಎಂಟ್ರಿನ ನೀವು ಮಾಡಿ, ಆಮೇಲೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗ್ಬೇಕು ಅಂದ್ರೆ ಫೀಸ್ ಕಟ್ಟಿ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ನಮ್ಗೆ ಇವಾಗ ಸಿಕ್ಕಿರೋ ಸೀಟ್ ಬೇಡ ಅಂತ ಇದ್ದೀರಾ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಾನು ಇದ್ದೀರಾ. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ಲಾಸ್ಟ್ ಒನ್ ಮಂತ್ ಬ್ಯಾಕ್ ಏನ್ ಹೇಳಿದ್ರು ಅಂದ್ರೆ, ನಿಮಗೆ ಒಂದು ವೇಳೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ಬೇಡ, ಬಟ್ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದ್ರೆ ನೀವು ಫ್ರೆಶ್ ಆಗಿ 750 ರೂಪಾಯಿ ಕೊಟ್ಟು ನೀವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹಿಂದೆ ಹೇಳಿದ್ರು. ಬಟ್ ಈ ನಡುವೆ ಆ ಡೈರೆಕ್ಷನ್ ನ ಕೊಟ್ಟಿಲ್ಲ. ಆದ ಕಾರಣ ನೀವು ದಯವಿಟ್ಟು ಏನೇ ಒಂದು ಚಾಯ್ಸ್ ಎಂಟ್ರಿ ಮಾಡಕ್ಕಿಂತ ಮೊದಲು ನೀವು ನಿಮ್ಮೆಲ್ಲಾ ಡಾಕ್ಯುಮೆಂಟ್ಸ್ ಎತ್ಕೊಂಡು KE ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿ, ನಾವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕು, ನಾವು ಫೈನ್ ಕಟ್ಲೇಬೇಕಾ 5,000 ರೂಪಾಯಿ ಅಂತ ಕೇಳಿ. ಅವಾಗ ಅವರು ಮೇ ಬಿ ಇದು ಹೇಳ್ತಾ ಇರೋದು, ಬಿಕಾಸ್ ಹಿಂದೆ ಹೇಳಿದ್ರು ನೀವು ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿ 750 ರೂಪೀಸ್ ಕೊಟ್ಟು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅವ್ರ ಹೇಳ್ಬಹುದು ಮೋಸ್ಟ್ಲಿ. ಓಕೆನಾ? ಇದು ಕನ್ಫರ್ಮ್ ಇಲ್ಲ, ಬಟ್ ನೀವು ಒಂದ್ಸಲಿ KE ಆಫೀಸ್ಗೆ ಹೋಗಿ ಅಲ್ಲಿ ಕೇಳ್ಬಿಟ್ಟು ಅಲ್ಲೇ ಮಾಡ್ಬಿಟ್ಟು ಬನ್ನಿ. ಏನ್ ಅದೇನ್ ಫೋನಲ್ಲಿ ಮಾಡೋದಲ್ವಾ, ಸಿಂಪಲ್ ಆಗಿ ಅಲ್ಲೇ ಬೇಕಾದ್ರೂ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಬೇಕಾದ್ರೆ 750 ರೂಪೀಸ್ ಕೊಟ್ಟು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆನಾ? KE ಆಫೀಸ್ಗೆ ಹೋಗಿ ಈ ನಿರ್ಧಾರನ ತಗೊಳ್ಳಿ. ಓಕೆನಾ? ಇವಾಗ ಆಪ್ಷನ್ ಎಂಟ್ರಿ ಲಿಂಕ್ ಲಾಗಿನ್ ಓಪನ್ ಆಗಿದೆ, ಇದ್ರಲ್ಲಿ ನೀವು ಲಾಗಿನ್ ಆಗ್ಬೋದು. ಇವಾಗ ಆಗ್ಬಿಟ್ಟು ನೀವು ಚಾಯ್ಸ್ ಎಂಟ್ರಿನ ಫಿಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು.